ಎಲ್ಲ ಊರಿನಲ್ಲೂ ಕೂಡ ನೆಂಟರು ಇಷ್ಟರು ಬಂಧುಗಳು ಬಳಗದವರು ಬಂದರೆ ಅವ್ರ ಊರಿನ ಕೇಂದ್ರ ತೋರಿಸ್ಬೇಕಲ್ಲ, ಮುಖ್ಯವಾದ ಜಾಗನ ದೇವಸ್ಥಾನಕ್ಕೆ ಗುಡಿಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ನದಿ ಇದ್ದರೆ ನದಿಗೆ ಕರ್ಕೊಂಡು ಹೋಗ್ತಾರೆ, ನದಿ ತೀರಕ್ಕೆ. ನಮ್ಮೂರಲ್ಲಿ ಸಮಾಧಿಗೆ ಕರ್ಕೊಂಡು ಹೋಗ್ತೀವಿ ನಾವು. ತಂದೆ ಅನ್ನೋದು ನನಗೊಂದು ನಿಗೂಢವಾದಂಥ ವಿಷಯ. ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗಿಬಿಟ್ಲು. ಎಷ್ಟು ವಯಸ್ಸು ಅವಳಿಗೆ? 18 ವರ್ಷ. 18 ವರ್ಷ ವಯಸ್ಸಿನಲ್ಲಿ ಪಾಪ ಕುಂಕುಮ ಇಟ್ಕೋಬೇಕು ಅಂತ ಆಸೆ. ಬೇರೆಯವರು ಆಕ್ಷೇಪಣೆ ಮಾಡ್ತಾರಲ್ಲ, ನೆರೆಹೊರೆಯವರು ಅಂತ. ಅದಕ್ಕೆ ಯಾರೂ ಇಲ್ಲದಂಥ ಜಾಗದಲ್ಲಿ ಕತ್ತಲು ಕೋಣೆಯಲ್ಲಿ ಕನ್ನಡಿ ಇಟ್ಕೊಂಡು ಈ ಕಡೆ ಕಿಟಕಿಯಿಂದ ಸೂರ್ಯನ ಕಿರಣಗಳು ಬೀಳ್ತಾಯಿವೆ. ಆ ಹಣೆಗೆ ಇಟ್ಕೊಳ್ಳೋಕೆ ಧೈರ್ಯ ಇಲ್ಲ. ಅದಕ್ಕೆ ಅವರೇನು ಮಾಡಿದರು, ಪ್ರತಿಬಿಂಬದ ಮೇಲೆ ಆ ಹಣೆ ಎಲ್ಲಿ ಬರುತ್ತೋ ಅಲ್ಲಿಗೆ. ನನಗೆ ರಾಮಾಯಣ, ಭಾರತ, ಭಾಗವತ ಈ ಮೊದಲಾದಂಥ ಮಹಾ ಕೃತಿಗಳು ಪ್ರವೇಶ ಮಾಡಿದ್ದು ಈ ಬೊಂಬೆ ಆಟದ ಮೂಲಕನೇ. ಸೇಂಟ್ ಜೋಸ್ ಕಾಲೇಜಲ್ಲಿ ಕೆಲಸ. ಅಲ್ಲಿ ಇಂಗ್ಲೀಷ್ ವಾತಾವರಣದಿಂದ ಕೂಡಿರುವಂಥ ಆ ಕಾಲೇಜಿನಲ್ಲಿ ನಾನು ಕನ್ನಡ ಕಲಿಸೋಕ್ಕೆ ಬಂದೆ. ಅಂದರೆ ಚಿಕ್ಕವರಿಗೆ ನಾವು ಹೇಳ್ಕೊಡ್ತೀವಿ ಅಂತಲ್ಲ, ವಾಸ್ತವವಾಗಿ ಅವರು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಒಳಗೆ ಸುಡುತ್ತಿದ್ದಂಥ ಬೆಂಕಿ ಇದೆಯಲ್ಲ, ಶೋಕದ ಬೆಂಕಿ, ಅದನ್ನು ಹೊರಗೆ ಹಾಕದೆ ನನಗೆ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಎಂಥ ದುರಂತರಿ, ಹೆಂಡತಿ ಸತ್ತಾದ ಮೇಲೆ ಬುದ್ಧನ ಬರಿಬೇಕಾಯಿತು. ಕಂಬನಿಯ ಬದುಕು, ಕವಿತೆ ಕರವಸ್ತ್ರ. ಈ ಕನ್ನಡದ ಕೇಂದ್ರ ಕವಿ ಇವನು, ನಾನು ಹೇಳಬೇಡಿ. ನಾನೊಬ್ಬ ಮೂಲೆ ಕವಿ.